ಚಂದಾಪುರದಲ್ಲಿ ರೈತ ಸಂಘ ಮತ್ತು ಗುತ್ತಿಗೆದಾರರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರದ ಸಾರ್ವಜನಿಕ ವಿದ್ಯುತ್ ನಿಗಮವನ್ನು ಟಾಟಾ ಕಂಪನಿಗೆ ಮಾರಾಟ ಮಾಡುವ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಪ್ರತಿಭಟನಾಕಾರರು ಖಾಸಗೀಕರಣ ಕೈಬಿಡುವಂತೆ ಆಗ್ರಹಿಸಿದರು. ಯಾವುದೇ ಕಾರಣಕ್ಕೂ ವಿದ್ಯುತ್ ನಿಗಮವನ್ನು ಖಾಸಗೀಕರಣಗೊಳಿಸಬಾರದು ಎಂದು ಒತ್ತಾಯಿಸಿದರು. ಇದರಿಂದ ರೈತರಿಗೆ ಮತ್ತು ಬಡವರಿಗೆ ಸಿಗುವ ಸೌಲಭ್ಯಗಳಿಗೆ ವಂಚನೆಯಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಭಾಗ್ಯಜ್ಯೋತಿ, ಗೃಹಜ್ಯೋತಿ ಯೋಜನೆಗಳ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಅಕ್ರಮ ಸಕ್ರಮ ವಿಚಾರಗಳು, ಸಣ್ಣ ರೈತರಿಗೆ 10 HP ಸಬ್ಸಿಡಿ ತೊಂದರೆಗಳು ಹಾಗೂ ಸಾವಿರಾರು ಕೋಟಿಗಳ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿರುವ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮೆಸ್ಕಾಂ, ಚೆಸ್ಕಾಂ, ಹೆಸ್ಕಾಂನಂತಹ ಸಾರ್ವಜನಿಕ ವಿದ್ಯುತ್ ನಿಗಮಗಳನ್ನು ಖಾಸಗೀಕರಣಗೊಳಿಸಬಾರದು ಎಂಬುದು ರೈತರ ಆಗ್ರಹ. ರೈತ ವಿರೋಧಿ ನೀತಿಯನ್ನು ಕೈಬಿಡುವಂತೆ ಆನೇಕಲ್ ರೈತ ಸಂಘಟನೆಯ ಹೋರಾಟಗಾರ ಶಿವಾನಂದ ರೆಡ್ಡಿ ಅವರು ಹೇಳಿಕೆ ನೀಡಿದ್ದಾರೆ. ತಾಲೂಕು ರೈತ ಬಾಂಧವರು ಏನು ಮನವಿ ಮಾಡಬೇಕು ಅಂತ KRCಗೆ ಹೋಗ್ತಾ ಇದ್ದೀವಿ. ಏನು ಅಂದರೆ ಟಾಟಾದವರು ಖಾಸಗೀಕರಣ ಮಾಡೋದಕ್ಕೆ ಅರ್ಜಿ ಹಾಕಿದ್ದಾರೆ ಮತ್ತು ಟೆಂಡರ್ ಕರೆದಿದ್ದಾರೆ. ಈಗ 3 ವರ್ಷದಲ್ಲಿ ಇದೇ ಥರ ಟಾಟಾ ಕಂಪ್ನಿಯವ್ರು ಬಂದರು. 3 ವರ್ಷದಲ್ಲಿ ನಾವು ಹಿಂಗೆ ಹೋರಾಟ ಮಾಡಿ ಅದನ್ನ ತಡೆದಿದ್ದೇವೆ. ಇವಾಗೂ ಇದನ್ನು ತಡಿಬೇಕು ಅಂತ ನಾವು ರೈತ ಬಾಂಧವರು ಹೋಗ್ತಾ ಇದ್ದೇವೆ. ಏನಾಗ್ತೈತೆ ಅಂದರೆ ಕುಟೀರ ಜ್ಯೋತಿ ಹೋಗುತ್ತೆ, ಭಾಗ್ಯಜ್ಯೋತಿ ಹೋಗುತ್ತೆ, IP ಸೆಟ್ಗಳು ಹೋಗುತ್ತೆ. ಈಗ ಏನು ಬೆಳೆ ಬೆಳೀತಾ ಇದ್ದೀರ, ಬೆಳೆಗೆ ಯಾವುದನ್ನು ರೇಟ್ ಸಿಗ್ತಾ ಇಲ್ಲ. ಈರುಳ್ಳಿ ಬಂದು 100 ರೂಪಾಯಿಗೆ 8 kg, ಟೊಮೊಟೊ ಬಂದು 100 ರೂಪಾಯಿಗೆ 3 kg. ಎಲ್ಲಿ ಬೆಳೆಯೋದು ರೈತರು? ಹೆಂಗೆ ಉದ್ಧಾರಕ್ಕಾಗೋದು? ಮಾಧ್ಯಮದವ್ರು ಹೆಂಗೆ ಉದ್ಧಾರಕ್ಕಾಗೋದು? ಕೂಲಿ ಕಾರ್ಮಿಕರು ಹೆಂಗೆ ಉದ್ಧಾರಕ್ಕಾಗೋದು? ಈ ಥರ ಆಗ್ತಾಯಿದೆ. ಮತ್ತು ನೆನ್ನೆ ನಮ್ಮ ಮನೆಗಳಿಗೆ ಕರೆಂಟ್ ಕೊಡೋದಕ್ಕೆ 1.5 ವರ್ಷದಿಂದ ಯಾವ ಮನೆಗೂ ಕರೆಂಟ್ ಕೊಡ್ತಾ ಇಲ್ಲ, ವಿದ್ಯುತ್ ಶಕ್ತಿ ಕೊಡ್ತಾ ಇಲ್ಲ. ಮೀಟರ್ಗಳು ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಯಾರಿಗೂ ಕೊಡ್ತಾ ಇಲ್ಲ. ರೈತರಿಗೆ ಫ್ರೀ ಪಂಪ್ ಸೆಟ್ ಕೊಡ್ತಾಯಿದ್ರು, ಅದು ಕೊಡ್ತಾ ಇಲ್ಲ. ರೈತರು ಎಲ್ಲವನ್ನು ಅವರೇ ಪರ್ಚೇಸ್ ಮಾಡಿ TC ಕಂಬಗಳು, ಮೆಟೀರಿಯಲ್ಸ್ ಎಲ್ಲ ಅವರೇ ಪರ್ಚೇಸ್ ಮಾಡಿ ತಗೊಬೇಕಾಗಿದೆ. ಅಂಥ ಪರಿಸ್ಥಿತಿ ಬಂದಿದೆ. ಏನಾಗಲಿ, ನಮ್ಮ ಹೊಸ ಮುಖ್ಯಮಂತ್ರಿಗಳು ಏನೇ ಪ್ರಮಾಣ ವಚನ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು ಏನೆಂದರೆ ಖಾಸಗೀಕರಣ ಟಾಟಾವನಿಂದ ಕೈ ಬಿಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಇವಾಗ ಯಾವುದೇ ಒಂದು ವಿದ್ಯುತ್ ಕಂಪ್ನಿ ಇವಾಗ ಏನಿದೆ ಬೆಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಅಂತ ಅದಷ್ಟೂ ಟಾಟಾ ಕಂಪ್ನಿಯವರು ತೊಗೊಂಡೋಗಿ ಬಂದಿದ್ದಾರೆ. ಅವರೇನಾದರೂ ತೊಗೊಂಡ್ರೆ ಇವಾಗ ನಮ್ಮ ಸರ್ಕಾರ ಮತ್ತು ಇಲಾಖೆ ಎರಡೂ ಸೇರಿ ಏನು ನಮ್ಮ ಸಾರ್ವಜನಿಕರಿಗೆ ಒಂದು ಬಡವರಿಗೆ ಬಂದು ಗೃಹಜ್ಯೋತಿ ಇರ್ಬೋದು, ಭಾಗ್ಯಜ್ಯೋತಿ ಇರ್ಬೋದು, ಮತ್ತು ಕುಟೀರ ಜ್ಯೋತಿ ಇರ್ಬೋದು, ಮತ್ತು ರೈತರಿಗೆ ಅಕ್ರಮ ಸಕ್ರಮ ಇರ್ಬೋದು, ಮತ್ತು ಸಣ್ಣ ಉದ್ದಿಮೆದಾರರಿಗೆ 10 HP ಸಬ್ಸಿಡಿ ಕೊಡೋದಿರ್ಬೋದು, ಇದನ್ನ ಯಾವುದೂ ಅವ್ರು ಕೊಡೋಲ್ಲ. ಸರ್ಕಾರದಿಂದ ಏನು ಅನುದಾನ ಬರ್ತೈತೆ ಆ ಅನುದಾನದ ಮೇಲೆ ನಮ್ಮ ಇಲಾಖೆ ಅದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದೆ. ಸರ್ಕಾರದಿಂದ ಅನುದಾನ ಬರೋದು ಇವಾಗ ಎಷ್ಟೋ ಕೋಟಿಗಳು ಬ್ಯಾಲೆನ್ಸ್ ಇದ್ದರೂ ಸಹ ನಮ್ಮ ಇಲಾಖೆ ಅದು ಯಾವುದನ್ನು ನಿಲ್ಲಿಸಲಿಲ್ಲ, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೆ. ಇದೆಲ್ಲನೂ ಹೋಗುತ್ತೆ. ಮತ್ತು ಈಗಲೂ ಸಹ ಎಷ್ಟೋ ಜನ ದಲಿತರ ಮನೇಲಿ ಮೀಟ್ರ್ಗಳಿಲ್ಲ, ಅವ್ರಿಗೂ ಅಷ್ಟೇ ನಮ್ಮ ಇಲಾಖೆಯವ್ರು ಹೋದ್ರೂ ಒಂದು ಮೀಟ್ರ್ ಹಾಕೊಳ್ಳಪ್ಪ, ನೀವು ಬಿಲ್ ಕಟ್ಟಿದ್ರೆ ಹೋಗಲಿ, ಅಟ್ಲೀಸ್ಟ್ ನಮ್ಗೆ ಲೆಕ್ಕ ಸಿಗುತ್ತೆ ಅಂದ್ಬಿಟ್ಟು ಬರ್ತಾರೆ ಹೊರತು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡೋಲ್ಲ. ಆದರೆ ಟಾಟಾ ಅವ್ರು ಬಂದರೆ ಇದೆಲ್ಲನೂ ನಾಶವಾಗುತ್ತೆ. ಸಾಮಾನ್ಯ ಜನರಿಗೆ, ಬಡವರಿಗೆ, ರೈತರಿಗೆ ಯಾರೂ ಬದುಕೋಕ್ಕಾಗಲ್ಲ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ತುಂಬ ಕಷ್ಟಪಟ್ಟು ಅವರ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಅವ್ರು ಖುಷಿಯಾಗಿದ್ದಾರೆ. ಆ ಒಂದು ಖುಷಿ ಎಲ್ರಿಗೂ ಆಗಬೇಕು. ಒಳ್ಳೆ ಆಡಳಿತ ಕೊಡಬೇಕು ಸಾರ್ವಜನಿಕರಿಗೆ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ. ಇವತ್ತೇನು ನಾವು KRCಯಿಂದ ಅದನ್ನ ಅಬ್ಜೆಕ್ಷನ್ ಮಾಡೋಕ್ಕೆ ನಮ್ಮನ್ನು ಕರೆದಿದ್ದಾರೆ. ಒಂದು ಸಾರ್ವಜನಿಕ ಅಭಿಪ್ರಾಯ ಇರ್ಬೋದು ಮತ್ತು ಸಲಹೆ ಸೂಚನೆ ಕರೆದಿದ್ದಾರೆ. ಆ ಮೇರೆಗೆ ಇವಾಗೆಲ್ಲ ಸೇರಿದ್ದೀವಿ. ಇವಾಗ ಇಲ್ಲಿಂದ ನಾವು KRC ಆಫೀಸ್ಗೆ ಹೋಗ್ತಾ ಇದ್ದೀವಿ. KRC ಆಫೀಸ್ಗೆ ಹೋಗಿ ನಮ್ಮ ಮನವಿ ಕೊಡ್ತೀವಿ. ಇಲ್ಲಿ ಗುತ್ತಿಗೆದಾರರಿದ್ದಾರೆ, ಗ್ರಾಹಕರಿದ್ದಾರೆ, ಮತ್ತು ರೈತರಿದ್ದಾರೆ. ಎಲ್ಲರೂ ಒಟ್ಟಾಗಿ ನಾವು ಹೋಗಿ ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ಖಾಸಗೀಕರಣ ಕೈ ಬಿಡಬೇಕು ಅಂತ ನಾವು ಈ ಮೂಲಕ ಎಲ್ಲರೂ ಮನವಿ ಮಾಡ್ತೀವಿ.